ನಮಸ್ಕಾರ ಎಲ್ಲರಿಗೂ. ಪಾಲಕ್ ಪನ್ನೀರ್ ಆಗಿರ್ಬೋದು, ಕಡಾಯಿ ಪನ್ನೀರ್ ಆಗಿರ್ಬೋದು, ಮಟರ್ ಪನ್ನೀರ್ ಆಗಿರ್ಬೋದು, ಶಾಹಿ ಪನ್ನೀರ್ ಆಗಿರ್ಬೋದು, ಎಲ್ಲ ಥರದ ಪನ್ನೀರ್ ರೆಸಿಪಿನ ಟ್ರೈ ಮಾಡಿರ್ತಾರೆ. ಆದರೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ರೆಡಿ ಆಗುವಂಥ ಈ ಪನ್ನೀರ್ ಬುರ್ಜಿ ಯಾರೆಲ್ಲ ಇನ್ನೂ ಟ್ರೈ ಮಾಡಿಲ್ಲಲ್ರಿ, ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಭಾಳ ಅಂದ್ರೆ ಭಾಳ ಸೂಪರಾಗಿ ಬರ್ತದೆ ರೀ. ಬರ್ರಿ ಹಾಗಿದ್ರೆ ಈ ಪನ್ನೀರ್ ಬುರ್ಜಿನ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ. ಮೊದಲಿಗೆ ಇಲ್ಲೇ ಕಡಾಯಿ ಒಳಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನ ಹುರ್ಕೊಳ್ಬೇಕಾಗ್ತದೆ ರೀ. ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಬಿಟ್ಟು ಪೂರ್ತಿ ಹಸಿ ವಾಸನೆ ಹೋಗ್ಬೇಕು ರೀ, ಅಲ್ಲಿವರೆಗೆ ಇದನ್ನ ಹುರ್ಕೊಳ್ಬೇಕಾಗ್ತೈತಿ. ನಾನು ಇಲ್ಲೇ ಇದನ್ನು ಹಂಗೆ ಡ್ರೈ ಆಗಿನ ಹುರ್ಕೊಳತ್ತೇನೆ. ನೀವು ಬೇಕಿದ್ರೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು ಹುರ್ಕೊಳ್ಬೋದು ರೀ. ಈಗ ಇದು ಪೂರ್ತಿಯಾಗಿ ಚೆಂದಂಗೆ ಹಸಿ ವಾಸನೆ ಎಲ್ಲ ಹೋಗೈತೆ ರೀ. ಈಗ ಇದು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದು ತಣ್ಣಗಾಗಿ ಬಿಡಬೇಕಾಗ್ತೈತೆ ರೀ. ಇದು ಪೂರ್ತಿ ತಣ್ಣಗಾದ್ಮೇಲೆ ಒಂದು ಬೌಲಿಗೆ ತಗೊಳ್ಬೇಕಾಗ್ತೈತಿ. ಈಗ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿ ಹಾಕ್ಕೊಳತ್ತೇನೆ ರೀ. 1 ಟೀ ಸ್ಪೂನು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ, 1/4 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ, 1 ಟೀ ಸ್ಪೂನ್ ಆಗುವಷ್ಟು ಕಸ್ತೂರಿ ಮೇಥಿನ ಹುರಿದ್ಬಿಟ್ಟು ಕ್ರಷ್ ಮಾಡಿಬಿಟ್ಟು ತೊಗೊಂಡ್ರಿ, ಅಂದ್ರೆ ಪುಡಿ ಮಾಡಿಬಿಟ್ಟು, 1/2 ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳತ್ತೇನೆ ರೀ. ಇಲ್ಲೇನ ನಾನು ಇದ್ರ ಜೊತೆಗೆ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನ ತೊಗೊಂಡನಿ. ಈಗ ಇದನ್ನೆಲ್ಲನೂ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಬೇಕು ರೀ. ಈ ಪನ್ನೀರ್ ಬುರ್ಜಿ ಮಾಡೋಕ್ಕೆ ಯಾವುದೇ ಮಸಾಲೆನೂ ರುಬ್ಬೋ ಹಂಗಿಲ್ಲ ರೀ. ಏಕ್ದಮ್ ಫಾಸ್ಟಾಗಿ ಫಟಾಫಟ್ ಅಂಥೇಳಿ ರೆಡಿ ಆಗ್ತೈತಿ. ಈಗ ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನ ಸೇರಿಸ್ಕೊಳತ್ತೇನೆ ರೀ. ಸ್ವಲ್ಪ ಮೊಸರು ಗಟ್ಟಿ ಇರೋದ್ರಿಂದ ಈಗ ನೋಡಿ ಇದನ್ನು ನೀರು ಸೇರಿಸಿದ ಮೇಲೆ ಚಲೋ ತಂಗ ಮಿಕ್ಸ್ ಮಾಡೀನಿ. ಸೊ ಇದು ಮೊಸರಿನ ಪೇಸ್ಟ್ ರೆಡಿ ಐತ್ರಿ. ಇದನ್ನು ಸೈಡಲ್ಲಿ ಇಟ್ಬಿಡೋಣಂತ. ಈಗಿಲ್ಲೇ ಒಗ್ಗರಣೆ ಮಾಡ್ಕೊಳಕ್ಕೆ ಒಂದು ಕಡಾಯಿ ಒಳಗೆ ಒಂದು 5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡ್ರಿ. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲೇ ಬೆಣ್ಣೆ ಹಾಕ್ಕೊಂಡ್ರಿ. ನೀವು ಬೆಣ್ಣೆ ಬೇಕಿದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ರೀ. ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೇನಿ. ಜೀರಿಗೆ ಚಟ್ಪಟ ಅಂದಮೇಲೆ ಇದಕ್ಕೆ ಒಂದು 2 ಹಸಿಮೆಣ್ಸಿಕಾಯಿನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡ್ರಿ. ಇದ್ರ ಜೊತೆಗೆ 2 ಉಳ್ಳಾಗಡ್ಡಿನ ಸ್ಲೈಸ್ ಆಗಿ ಕಟ್ ಮಾಡಿಬಿಟ್ಟು ತೊಗೊಂಡ್ರಿ. ಈಗ ಇದನ್ನು ಚಲೋ ತಂಗ ಫ್ರೈ ಮಾಡ್ಕೊಳ್ಬೇಕು ರೀ. ಉಳ್ಳಾಗಡ್ಡಿ ಎಲ್ಲ ಚಲೋ ತಂಗ ಫ್ರೈ ಆಗಬೇಕು. ಇದ್ರ ಜೊತೆಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಲ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಟ್ಟು ಹೆಚ್ಚಿನ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ. ಈಗ ನೋಡಿರಿ ಇದು ಉಳ್ಳಾಗಡ್ಡಿ ಎಲ್ಲ ಚಲೋ ತಂಗ ಫ್ರೈ ಆಗ್ಯಾವ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳತ್ತೀನಿ. ಇದು ಪೂರ್ತಿ ಹಸಿ ವಾಸನೆ ಹೋಗ್ಬೇಕ್ರಿ, ಅಲ್ಲಿವರೆಗೆ ಇದನ್ನು ಕೂಡ ಚಲೋ ತಂಗ ಫ್ರೈ ಮಾಡ್ಕೊಳ್ಬೇಕು. ಈಗ ನೋಡಿರಿ ಇದು ಪೂರ್ತಿಯಾಗಿ ಹಸಿ ವಾಸನೆ ಎಲ್ಲ ಹೋಗೈತಿ. ಇದಕ್ಕೀಗ 1 ಟೊಮೆಟೊನು ಕಟ್ ಮಾಡಿಬಿಟ್ಟು ಸೇರಿಸ್ಕೊಳತ್ತೀನಿ. ಇಲ್ಲಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡ್ರಿ. ಈಗ ಇದನ್ನು ಅಷ್ಟು ಟೊಮೆಟೊ ಪೂರ್ತಿ ಎಲ್ಲ ಸಾಫ್ಟ್ ಆಗಬೇಕು, ಅಲ್ಲಿವರೆಗೆ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕಾಗ್ತದೆ ರೀ. ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆನೂ ಆದಷ್ಟು ಎಲ್ಲ ವೀಡಿಯೋಗಳನ್ನ ಶೇರ್ ಮಾಡಿಕೊಡ್ರಿ. ಈ ಮುಖಾಂತರನೂ ನಮ್ಮ ಚಾನಲ್ಗೆ ಇನ್ನೂ ಹೆಚ್ಚಿನ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ. ಈಗ ನೋಡಿರಿ ಟೊಮ್ಯಾಟೊ ಎಲ್ಲ ಪೂರ್ತಿ ಸಾಫ್ಟ್ ಆದಮೇಲೆ ಮೊಸರೊಳಗಿನ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ವಲ್ರಿ, ಅದನ್ನು ಸೇರಿಸ್ಕೊಳತ್ತೀನಿ. ಗ್ಯಾಸ್ನ ಲೋ ಫ್ಲೇಮ್ ಇಟ್ಕೊಂಡು ಈ ಮಸಾಲಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗ್ತದೆ ರೀ. ಕಡಲೆ ಹಿಟ್ಟು ಹಾಕಿರೋದ್ರಿಂದ ಬೇಗ ಗಟ್ಟಿ ಆಗ್ತೈತಿ. ಸ್ವಲ್ಪ ಹುಷಾರಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗ್ತದೆ ರೀ. ಈಗ ನೋಡಿದ್ದು ಸ್ವಲ್ಪ ಮಸಾಲೆ ಗಟ್ಟಿ ಅನ್ಸತ್ತೈತಿ. ಇದಕ್ಕೆ ಈಗ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮಸಾಲೆ ಫ್ರೈ ಮಾಡ್ಕೊಳ್ಬೇಕಾಗ್ತದೆ ರೀ. ಗ್ಯಾಸ್ನ ಆದಷ್ಟು ಲೋ ಫ್ಲೇಮ್ ಒಳಗೆ ಇಟ್ಕೊಡ್ರಿ ಮೊದಲಿಗೆಲ್ಲ. ಈಗ ನೋಡಿರಿ ಪೂರ್ತಿಯಾಗಿ ಇದನ್ನು ಒಂದು 2 ನಿಮಿಷ ಈಗ ಫ್ರೈ ಮಾಡ್ಕೊಂಡನಿ. ಈಗ ಇದನ್ನು ಮತ್ತೆ ಮುಚ್ಚಿಬಿಟ್ಟು ಒಂದು 2 ನಿಮಿಷ ನಾವು ಬೇಯಿಸ್ಕೊಳ್ಬೇಕಾಗ್ತದೆ ರೀ. ಏನ್ರಿ ಹಸಿ ವಾಸನೆ ಇದ್ರೆ ಪೂರ್ತಿ ಎಲ್ಲನೂ ಹೋಗ್ತೈತಿ. ಈಗ ಇದು 2 ನಿಮಿಷ ಆಗೈತೆ ರೀ. ನೋಡ್ತಿರ್ಬೋದು ರೀ ಮಸಾಲೆ ಎಲ್ಲ ಮಸ್ತಾಗಿ ಫ್ರೈ ಆಗಿ ಎಣ್ಣೆ ಎಲ್ಲ ಸೈಡು ಬಿಟ್ಕೊಂಬಂದೈತಿ. ಈಗ ಇದನ್ನು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ನಮ್ಗೆ ಪನ್ನೀರ್ ಬುರ್ಜಿಗೆ ಎಷ್ಟು ನೀರು ಬೇಕಂಥೇಳಿ ನೋಡಿಕೊಂಡು ಸೇರಿಸ್ಕೊಳ್ಬೇಕಾಗ್ತೈತಿ. ನಾನಿಲ್ಲೇ ಮಾಡತ್ತಿರೋಂಥ ಕ್ವಾಂಟಿಟಿಗೆ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡ್ರಿ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅಂಥೇಳಿ ನೋಡ್ಕೊಂಬಿಟ್ಟು ನೀರನ್ನು ಸೇರಿಸ್ಕೊಳ್ಬೇಕಾಗ್ತೈತಿ. ನೀರು ಹಾಕಿದ ಮೇಲೆ ಇದನ್ನ ಒಂದು ಸಲ ಮಿಕ್ಸ್ ಮಾಡಿಕೊಡ್ರಿ. ಈಗ ಇದು ಪೂರ್ತಿಯಾಗಿ ಕುದಿ ಬಂದೈತಿ. ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡ್ಬಿಟ್ಟು ಇದಕ್ಕೆ ನಾವು ಪನ್ನೀರನ್ನ ಸೇರಿಸ್ಕೊಳ್ಬೇಕಾಗ್ತೈತಿ. ನಾನಿಲ್ಲಿ ಒಂದು 200 ಗ್ರಾಮ್ ಆಗುವಷ್ಟು ಪನ್ನೀರನ್ನ ತುರಿದ್ಬಿಟ್ಟು ತೊಗೊಂಡ್ರಿ. ಪನ್ನೀರ್ ಸೇರಿಸೋಕ್ಕಿಂತ ಮುಂಚೆ ಒಂದು ಸಲ ಉಪ್ಪು ಮತ್ತು ಖಾರನ ಟೇಸ್ಟ್ ಮಾಡಿಕೊಡ್ರಿ. ಸ್ವಲ್ಪ ಏನಾರೇ ಮಸಾಲೆ ಆಗಿರ್ಬೋದು, ಉಪ್ಪು ಖಾರ ಮತ್ತು ಕಡಿಮೆ ಇದ್ರೆ ಸೇರಿಸ್ಕೊಳ್ಬೋದು ರೀ. ಈಗ ಇದನ್ನೇ ಎಲ್ಲನೂ ಚಲೋ ತಂಗ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ ರೀ. ಇದು ಪನ್ನೀರ್ ಬುರ್ಜಿ ನೀವು ಡ್ರೈನೂ ಮಾಡ್ಕೊಳ್ಬೋದು ಅಥವಾ ಈ ರೀತಿಯಾಗಿ ಗ್ರೇವಿ ರೀತಿನೂ ಮಾಡ್ಕೊಳ್ಬೋದು ರೀ. ಈಗ ನೋಡಿರಿ ಇದು ಪೂರ್ತಿಯಾಗಿ ಕುದಿ ಬಂದೈತಿ. ಜಸ್ಟ್ ಇದನ್ನು ಲಾಸ್ಟಲ್ಲಿ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡ್ಬಿಟ್ಟು ಒಂದು 2 ನಿಮಿಷ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಬೇಕಾಗ್ತೈತಿ. ಈಗ ಇದು ನೋಡಿರಿ 2 ನಿಮಿಷ ಆಗೈತಿ. ಪ್ಲೇಟ್ನ ತೆಗೆದುಬಿಟ್ಟು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚಲೋ ತಂಗ ಮಿಕ್ಸ್ ಮಾಡಿದ್ರೆ ಪನ್ನೀರ್ ಬುರ್ಜಿ ರೆಡಿ ಆಗ್ತೈತೆ ರೀ.
ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ ಟೇಸ್ಟಿಯಾಗಿ ರೆಡಿ ಆಗ್ತದೆ ರೀ ಮತ್ತು ಅಗದಿ ಕ್ವಿಕ್ಕಾಗಿ ರೆಡಿ ಆಗ್ತೈತಿ. ಇದಕ್ಕೇನು ಜಾಸ್ತಿ ಟೈಮ್ ತೊಗೊಳಲ್ಲ ರೀ. ಇದು ಪನ್ನೀರ್ ಬುರ್ಜಿ ನಿಮ್ಗೆ ಚಪಾತಿಗಾಗಿರ್ಬೋದು, ಕುಲ್ಚಾಗಾಗಿರ್ಬೋದು, ತಂದೂರಿ ರೋಟೀಸ್ಗಾಗಿರ್ಬೋದು, ಗೀ ರೈಸ್ಗಾಗಿರ್ಬೋದು, ಪ್ಲೇನ್ ರೈಸ್ಗಾಗಿರ್ಬೋದು, ಎಲ್ಲದಕ್ಕೂ ಭಾಳ ಅಂದ್ರೆ ಭಾಳ ಸೂಪರಾಗಿ ಇರ್ತೈತಿ ಅಂತ ಹೇಳ್ತೇನೆ ರೀ. ಖಂಡಿತ ನೀವು ಸಹಿತ ಈ ಪನ್ನೀರ್ ಬುರ್ಜಿನ ಟ್ರೈ ಮಾಡಿರಿ ಅಂತ ಹೇಳ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿರಿ, ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.